ತೇಜು, ಸುಮ್ನೆ ಇರೇ ಸಾಕು. ನಾನ್ ತಾಯಿ ಆಗ್ದೇ ಇರ್ಬೋದು, ಆದ್ರೆ ನನ್ನಲ್ಲೂ ತಾಯಿ ಮನ್ಸಿದೆ. ಯಾಕೆ ಪುಟಿ, ನೀನ್ ಹೋಮ್ವರ್ಕ್ ಮಾಡೋದಕ್ಕೆ ಯಾರು ಹೆಲ್ಪ್ ಮಾಡ್ತಿಲ್ವಾ? ಯಾಕೆ ಯೋಚನೆ ಮಾಡ್ತೀಯಾ? ನಿಮ್ಮತ್ತೆ ಇದೀನಲ್ಲ, ನಾನ್ ನಿಂಗ್ ಹೋಮ್ವರ್ಕ್ ಮಾಡಿಸ್ತೀನಿ ಬಾ. ಇದೇನಪ್ಪ, ಮಲ್ಲಿಕಾ ಮಹಾತಾಯಿಯಾಗಿ ಬದಲಾಗ್ತಾ ಇದ್ದಾಳೆ. ಇವತ್ತು ಹುಣ್ಣಿಮೆನಾ ಅಮಾವಾಸ್ಯೆನಾ? ನಾನು ಯಾವ್ದು ಇಷ್ಟು ಸ್ಪೀಡಾಗಿ ಹೋಮ್ವರ್ಕ್ ಮಾಡಿಲ್ಲ. ಅಶ್ಯೋ, ಸರಿ, ಇನ್ಮೇಲೆ ನಾನ್ ನಿನ್ಗೆ ಇಷ್ಟು ಫಾಸ್ಟ್ ಆಗಿ ಹೋಮ್ವರ್ಕ್ ಮಾಡಿಸ್ತೀನಿ, ಆಯ್ತಾ? ಡನ್? ಏ ಸರಿ ಬಾ, ಈಗ ಊಟ ಮಾಡ್ತೀಯಾ? ಇಲ್ಲ, ನನ್ನ ಅಮ್ಮ ಬಂದ್ಮೇಲೆ ಊಟ ಮಾಡ್ತೀನಿ. ಬೇಡ ಪುಟ್ಟಿ, ಇವತ್ತು ಅಮ್ಮ ಬರೋದು ತುಂಬಾ ಲೇಟ್ ಆಗತ್ತೆ. ಅದಕ್ಕೆ ನಾನೇ ನಿನಗೆ ಊಟ ಮಾಡಿಸ್ಲಾ? ಪ್ಲೀಸ್, ನಾನು ಹೋಗಿ ತಗೊಂಡ್ ಬರ್ತೀನಿ. ಆಯ್ತು. ಪುಟ, ನಾನು ಈ ಬುಕ್ಸ್ ಎಲ್ಲ ಬ್ಯಾಗಲ್ಲಿ ಹಾಕಿ ಪ್ಯಾಕ್ ಮಾಡ್ತೀನಿ. ನಿಧಿ, ಬಾ ಪುಟ, ಹೋಮ್ವರ್ಕ್ ಮಾಡಿಸ್ತೀನಿ ಬಾ. ಹೋಮ್ವರ್ಕ್ ಆಯ್ತು, ಅತ್ತೆ ಮಾಡಿಸಿದ್ರು. ಮಲ್ಲಿಕಾ ಹೀಗೆಲ್ಲ ಬಿಹೇವ್ ಮಾಡ್ತಿದ್ದಾಳೆ ಅಂದರೆ ಡೆಫಿನೆಟ್ ಆಗಿ ಏನೋ ಪ್ಲಾನ್ ಮಾಡ್ತಾ ಇದ್ದಾಳೆ. ಯು ಡೋಂಟ್ ವರಿ ಪ್ರಬಲ ಅವರೇ, ನಾನೇ ನಿಧಿನ ಮಲಗಿಸ್ತೀನಿ. ನೀವು ಆರಾಮಾಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಥ್ಯಾಂಕ್ ಯು ಮಲ್ಲಿಕಾ. ಮಲ್ಲಿಕಾ, ಮಾವ, ನಿಜವಾಗ್ಲೂ ಇದು ನೀನೇನಾ ಅಂತ? ಯಾಕ್ ಮಾವ, ಮಲ್ಲಿಕಾಗೆ ಮನ್ಸೇ ಇಲ್ಲ ಅಂತ ಅನ್ಕೊಂಡಿದ್ದೀರಾ? ಕೋಪ ಬಂದಾಗ ಸ್ವಲ್ಪ ಗಟ್ಟಿಯಾಗಿ ಮಾತಾಡ್ಬೋದು, ಆದ್ರೆ ಯಾವುದನ್ನು ಮನ್ಸಲ್ಲಿ ಇಟ್ಕೊಳ್ಳಲ್ಲ. ಛೇ, ಹಾಗೇನಿಲ್ಲ. ನೀನ್ ಇಷ್ಟು ದಿನ ಇರೋದಕ್ಕೂ ಈಗಲೂ ತುಂಬಾ ವ್ಯತ್ಯಾಸ ಇದೆ ಅಂತ ಹೇಳ್ತಾ ಇದ್ದೀನಿ. ನಿಮ್ ಮಗನ್ ಬೇಜವಾಬ್ದಾರಿಯಿಂದ ನನಗ್ ಬೇಜಾರಾಗಿದ್ದೇ ಹೊರತು ನಿಮ್ ಯಾರ ಮೇಲೂ ನನಗೇನು ಇರ್ಲಿಲ್ಲ ಮಾವ. ಇವಾಗ ತೇಜು ಹೇಗಿದ್ರು ರೆಸ್ಪಾನ್ಸಿಬಲ್ ಪರ್ಸನ್ ಆಗಿದ್ದಾರೆ. ಅವರೇ ಒಳ್ಳೆಯವರಾದ್ಮೇಲೆ ನಂದೇನಿದೆ ಅಲ್ವಾ? ಮಾವ, ನನಗೆ ಯಾವತ್ತೂ ಅಧಿಕಾರದ ಆಸೆನೇ ಇಲ್ಲ. ನಿಮಗ್ ಹೆಲ್ತ್ ಅಪ್ಸೆಟ್ ಆಗಿತ್ತಲ್ಲ, ಅದಕ್ಕೆ ನಿಮಗ್ ಸಹಾಯ ಆಗ್ಲಿ ಅಂತ ನಾನು ಹಾಗೆ ಮಾತಾಡ್ದೆ ಅಷ್ಟೇ.
ಕೇರ್ ಟೇಕರ್ ಇರೋದು ಒಂಥರ ಒಳ್ಳೇದೆ. ಒಟ್ನಲ್ಲಿ ನನಗೆ ನಿಮ್ ಹೆಲ್ತ್ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಇವಳು ಇಷ್ಟೆಲ್ಲ ಮಾವನ ಹತ್ರ ಮಸ್ಕ ಹೊಡಿತಿದ್ದಾಳೆ ಅಂದರೆ ನನ್ನ ಅನುಮಾನ ನಿಜಾನೇ. ಮಲ್ಲಿಕಾ, ಮಗುನೇ ನಿನ್ನ ಮನಸ್ಸನ್ನು ಅರ್ಥ ಮಾಡ್ಕೊಂಡಿದೆ ಅಂದಮೇಲೆ ಈ ಮನೆಯಲ್ಲಿ ಎಲ್ಲರೂ ನಿನ್ನ ಮನಸ್ಸನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತಲೇ ಅರ್ಥ. ಬೇರೆಯವ್ರ ಗುಣಗಳನ್ನು ಅರ್ಥ ಮಾಡ್ಕೊಳ್ತಿದ್ರೂ ಚಿಂತೆ ಇಲ್ಲ, ಅವರ ಮನಸ್ಸುಗಳನ್ನು ಅರ್ಥ ಮಾಡಿಕೊಂಡ್ರೆ ಯಾವ ಸಮಸ್ಯೆನೂ ಇರಲ್ಲ. ನಿನ್ನ ಈ ಬದಲಾವಣೆ ನನಗೆ ತುಂಬ ಇಷ್ಟ ಆಯಿತು. ಒಳ್ಳೇದಾಗಲಿ. ಥ್ಯಾಂಕ್ ಯು ಮಾವ. ಮಲ್ಲಿಕಾ, ನೀನಿವತ್ತು ನನ್ನ ಮನಸ್ಸನ್ನ ಗೆದ್ಬಿಟ್ಟೆ ಕಣೆ. ನೋಡು, ನೀನು ಮಗುಗೆ ಹೋಮ್ವರ್ಕ್ ಮಾಡಿಸ್ದೆ, ಊಟ ಮಾಡಿಸ್ದೆ. ನಾನಿವತ್ತು ಅವಳನ್ನ ಮಲಗಿಸ್ತೀನಿ. ಅಯ್ಯೋ, ಬಾಮ್ಮ, ಹೋಗು. ಬಾಮ್ಮ, ಬಾ ಬಾ. ತೇಜು ನಿಧಿನ್ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ? ಅದು ನಿದ್ದೆ ಮಾಡಿಸೋದಕ್ಕೆ. ಇವತ್ತು ನಾನೇ ನಿಧಿಗೆ ಹೋಮ್ವರ್ಕು, ಊಟ ಎಲ್ಲ ಮಾಡಿಸ್ಬಿಟ್ಟೆ ಆಗ್ಲೇ. ನೀನು ನಿಧಿಗೆ ಹೋಮ್ವರ್ಕ್ ಮಾಡಿಸಿ ಊಟನೂ ಮಾಡಿಸಿದ್ಯಾ? ಹೌದು. ಹೌದು ಕಾತಿ, ಇವತ್ತು ಮಲ್ಲಿಕಾನೇ ನನ್ನ ಮೊಮ್ಮಗಳಿಗೆ ಹೋಮ್ವರ್ಕು ಮಾಡಿಸಿದ್ಲು, ಊಟನೂ ಮಾಡಿಸಿದ್ಲು. ಥ್ಯಾಂಕ್ ಯು ಸೋ ಮಚ್ ಮಲ್ಲಿಕಾ. ಅಯ್ಯೋ, ಥ್ಯಾಂಕ್ಸ್ ಯಾಕೆ? ನಿಧಿನೂ ನನ್ನ ಮಗಳಿದ್ದ ಹಾಗೆ ಅಲ್ವಾ? ಆಮೇಲೆ ಅದ್ಗೆ ವರ್ಕ್ ಎಲ್ಲ ಹೇಗಿತ್ತು? ಚೆನ್ನಾಗಿತ್ತಾ? ಫೈನ್, ತುಂಬ ಖುಷಿ ಅನ್ನಿಸ್ತು. ಅಪ್ಪ, ನಿಮ್ದು ಊಟ ಆಯ್ತಾ? ಆಯಿತು ಕಾತಿ, ನೀನು ಫ್ರೆಶ್ ಅಪ್ ಆಗಿ ಬೇಗ ಊಟಕ್ಕೆ ಬಾ. ಇವಾಗ ನನ್ನ ಮನೆಗೆ ಮತ್ತೆ ಮೊದಲಿನ ಥರ ಕಳೆ ಬರ್ತಿದೆ. ಹೀಗೆ ಇದ್ರೆ ಸಾಕು. ನಾನಿಂಥ ಸ್ಥಿತಿ ತಲುಪ್ತೀನಿ ಅಂತ ಯಾವತ್ತೂ ಇಮ್ಯಾಜಿನೂ ಮಾಡ್ಕೊಂಡಿರ್ಲಿಲ್ಲ. ಎಲ್ರಿಗೂ ಅವ್ರದ್ದೇ ಆದಂಥ ಆಯ್ಕೆಗಳಿರುತ್ತೆ, ಆದರೆ ನನ್ನ ಜೀವನದಲ್ಲಿ ಆಯ್ಕೆ ಮಾಡೋ ಆಪ್ಷನ್ನೇ ಇಲ್ಲ. ನನಗ ಬಾಗ್ಲುಗಳೇ ಮುಚ್ಚಿ ಹೋಗ್ಬಿಟ್ಟಿದ್ದಾವೆ. ಒಂದ್ ಕಡೆ ಪ್ರೀತು, ಇನ್ನೊಂದ್ ಕಡೆ ಅಮ್ಮ, ಮತ್ತೊಂದ್ ಕಡೆ ಆ ರಾಸ್ಕಲ್ ಯದು. ಇವ್ರೆಲ್ರನ್ನೂ ನಾನು ಹೇಗೆ ಫೇಸ್ ಮಾಡಲಿ? ಪಾಪ ಪ್ರೀತು, ಅವನ್ನ ನೋಡ್ತಿದ್ರೆ ಕಣ್ಣು ತುಂಬರುತ್ತೆ. ನನಗೋಸ್ಕರ ತುಂಬಾ ಬದಲಾಗಿದ್ದ. ನನ್ಗೆ ಅವನ ಮೇಲೆ ಸಾಫ್ಟ್ ಕಾರ್ನರ್ ಬಂದು ಇತ್ತೀಚೆಗೆ ಮನ್ಸಿಗೆ ಸ್ವಲ್ಪ ಹತ್ರ ಆಗಿದ್ದ. ಆದ್ರೆ ಅಷ್ಟರಲ್ಲಿ ಇದೆಲ್ಲ ಆಗೋಯ್ತು. ಏನೂ ಆಗಲ್ಲ ಅಂತ ಅವನ ಜೊತೆ ಬದುಕ್ತೀನಿ ಅಂದ್ರೆ ಅದು ಅವನ ಪ್ರೀತಿಗೆ ನಾನು ಬಗ್ಗಿದ್ರೂ ಆಗತ್ತೆ. ಜೀವನ್ ಪರ್ಯಂತ ಆ ಗಿಲ್ಟ್ ನನ್ನನ್ನು ಕಾಡ್ತಾನೆ ಇರುತ್ತೆ. ಸತ್ಯ ಹೇಳಿದ್ರೆ ಅವನು ನನ್ನನ್ನು ಅಕ್ಸೆಪ್ಟ್ ಮಾಡ್ಬೋದು, ಆದರೆ ನಾನು ಅವನನ್ನು ಅಕ್ಸೆಪ್ಟ್ ಮಾಡೋದಕ್ಕಾಗಲ್ಲ.